ಹೇ ಯಾರು ನಿನ್ನ ಹೆಸರೇನು? ನಾನು ಏನು ಹೇಳಿದೆ? ನನ್ನ ಹೆಸರೇನು? ಜೋರಾಗಿ ಯಾರು ಸಿಂಗರ? ನಾನು ಇವಾಗ ಒಂದು ಸಾಂಗ್ ಹಾಡ್ತೀನಿ. ಈಗ ಹೊರಗಡೆ ಆರ್ಕೆಸ್ಟ್ರಾ ಹೋಗಿ ಮತ್ತೆ ಎಲ್ಲ ನಮ್ಮ ಫ್ರೆಂಡ್ ತನ್ಮಯ ಹೊರಗಡೆ ಫುಲ್ ಕರ್ಕೊಂಡು ಹೋಗಿ ಎಲ್ಲ ನೋಡ್ಕೊಂಡು ಬಂದ್ವಿ. ಫಸ್ಟ್ ಟೈಮು ಕೂಡ ಅಷ್ಟು ಒಳಗೆ ಹೋಗಿ ನೋಡಿದ್ದು. ಏನೇ ಡ್ರೋನ್ ಶಾಟ್ಸ್ ಬೇಕಿದ್ರೆ ಏನೇ ಬೇಕಿದ್ರು ನಾನು ಒಂದೊಂದು ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ, ಎಲ್ಲರೂ ಅವನಿಗೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ರೀತಿ ಡ್ರೋನ್ ಶಾಟ್ ತೋರಿಸ್ತಾರೆ ನೋಡಿ ಗೈಸ್. ಅವನೇ ತನ್ಮಯ ಅಂದರೆ ಇವನಿಗೆ ಕಬಾಬ್ ಬೇಕಂತೆ ಏನು ಮಾಡೋಣ, ಎಲ್ಲೂ ಕಬಾಬ್ ಸಿಗ್ತಿಲ್ಲ. ಕೊಡಿಸ್ತೀನಿ ಅಂದ್ರೂ ಕಬಾಬ್ ಸಿಗ್ತಿಲ್ಲ ಗ್ಯಾಸ್, ಏನು ಮಾಡಲಿ? ಕಬಾಬ್ ಕೊಡಿಸ್ತೀನಿ ಅಂದ್ರೂ ಕಬಾಬ್ ಸಿಗ್ತಿಲ್ಲ ಗ್ಯಾಸ್. ಇಲ್ಲ ಗೊತ್ತಲ್ಲ ಗ್ಯಾಸ್ ನಿಮಗೆ, ಗೊತ್ತಲ್ಲ ನಿಮ್ಗೆ ಏನು ಅಂತ. ಆದ್ರೆ ಕಬಾಬ್ ಸಿಗ್ತಿಲ್ಲ, ಎಲ್ಲೂ ಕಬಾಬ್ ಕೊಡ್ಸೋಣ ಅಂದ್ರೆ ಇನ್ನೂ ಡ್ಯಾನ್ಸ್ ಮಾಡಿಲ್ಲ, ನೋಡುವ ಸದ್ಯ. ಇಲ್ಲ ಗ್ಯಾಸ್ ಹಂಗೇನಿಲ್ಲ. ಮತ್ತೆ ನಾಳೆಯಿಂದ ಅಮನ್ ಶೆಟ್ಟಿ ಗೇಮಿಂಗ್ ಚಾನಲ್ ಅಲ್ಲಿ ಡೈಲಿ ಲೈವ್ ಇರುತ್ತೆ. ಒಂದು ಕರ್ನಾಟಕದಲ್ಲಿ ಒಂದು ರೆಕಾರ್ಡ್ ಬ್ರೇಕ್ ಮಾಡೋಕಂತ ಇದ್ದೀನಿ. ಹೈಯೆಸ್ಟ್ ಲೈವ್ ಅವರ್ಸ್ ಮಾಡಿ ರೆಕಾರ್ಡ್ ಬ್ರೇಕ್ ಮಾಡೋಕಂತ ಇದ್ದೀನಿ. ಮಾಡ್ತೀನಿ, ಈ ವೀಕಲ್ಲೇ ಮಾಡ್ತೀನಿ. ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಅಷ್ಟೇ ಕೇಳ್ಕೊತಿರೋದು, ಒಂದು ಎಲ್ಲರೂ ಬಂದು ಸಪೋರ್ಟ್ ಮಾಡಿ. ಹೋಗುವ ಬನ್ನಿ, ಮುಂದೆ ಹೋಗಿ ಫುಲ್ ಗಮ್ಮತ್ ಮಾಡುವ ಗೈಸ್. ಬನ್ನಿ ಗಮ್ಮತ್ ಮಾಡುವ. ಈಗ ಸ್ವಲ್ಪ ವಾಶ್ರೂಮ್ಗೆಲ್ಲ ಹೋಗಿ ಬಂದ್ಬಿಟ್ಟು ಫುಲ್ ಲೋಡ್ ಆಗುತ್ತಲ್ಲ ಮಾಡ್ಕೊಂಡು ಲೋಡ್ ಆಗಿದೆ, ಅದಕ್ಕೆ ಅನ್ಲೋಡ್ ಮಾಡಿಬಿಟ್ಟು ಬರುವ ಗಮ್ಮತ್ ಮಾಡುವ ಬನ್ನಿ ಗೈಸ್. ಈಗ ಬರೀ ಓಡಾಡಿಸ್ತವ್ರು ಆಗ್ಲಿಂದ. ಬನ್ನಿ ಹೋಗೋಣ ಡ್ಯಾನ್ಸ್ ಮಾಡೋಣ ಅಂದ್ರೆ ಯಾರು ಬತ್ತಿಲ್ಲ, ಬರೀ ಸುತ್ತಾಡೋಣ ಬಾ, ಹುಡುಗಿರ್ ನೋಡೋಣ ಬಾ, ಬರೀ ಇದೇ ಆಯ್ತು ಗಾಯ್ಸ್ ಎಲ್ಲಾರ್ದು. ಇವನು ಅಷ್ಟೇ ಗಾಯ್ಸ್, ಇವನು ಬರೀ ಹುಡುಗಿ ನೋಡೋಣ ಬಾ, ಹುಡುಗಿ ನೋಡೋಣ. ಏನ್ ಮಾಡೋದು ಹೇಳಿ? ನೋಡಿ ನನ್ನ ಅಮನ್ಜಿ ಕ್ರಿಯೇಟ್ಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 18+ ಯಾಕೆ ಅಂತ ಕೇಳ್ರಿ. ತೊದ್ಲಲ್ಲ, ನಾನು ಗೊತ್ತಲ್ಲ, ನಾನು ಮಾತಾಡೋಕೆ ಒಂಚೂರು ಹಂಗ ಆಗುತ್ತೆ. ಏನಿಲ್ಲ ಗೈಸ್, ಇವನು ಆಗ್ಲೇ ಜಸ್ಟ್ ಒಂದು ರೆಡ್ ಬುಲ್ ಕುಡಿದ್ಬಿಟ್ಟು ಅಲ್ಲೇ ಮೆಟ್ಲು ಮೇಲಿನ ಬಿದ್ದೋಗಿದ್ದ. ಅದು ಎಣ್ಣೆ ಹೊಡಿದೆ, ಸ್ಲಿಪ್ ಆಯ್ತು. ಎಣ್ಣೆ ಹೊಡಿದೆ, ಮೆಟ್ಲು ಮೇಲಿಂದ ಬೀಳೋದಂದ್ರೆ ಏನ್ ಹೇಳಿ? ನಾವು ಸುಮ್ಮನೆ ಏನನ್ನ ಹೇಳ್ಬಾರ್ದು ಅಂತ. ಇನ್ನೇನು ಗೈಸ್, ಈಗ ನೋಡಿ ಇಲ್ಲಿ ನನ್ನ ಫ್ರೆಂಡ್ ತನ್ಮಯ್ ಹೋಯ್ತು, ಇಬ್ರು ಫುಲ್ಲು ಡೀಪ್ ಡಿಸ್ಕಷನ್ ಅಲ್ಲಿ ಮಾಡ್ಕೊಂಡು ಏನೋ ಹೋಗ್ತಿದ್ದಾರೆ. ಒಂದು ತನ್ಮಯ್ ಯಾವುದೇ ರೀತಿ ಡ್ರೋನ್ ಶೋಗಾಗಿ ಇಲ್ಲ, ಡ್ರೋನ್ ಫೋಟೋಗ್ರಫಿ ಯಾವುದೇ ಥರ ಬೇಕು, ಡ್ರೋನ್ ವಿಡಿಯೋಸ್ ಅಂದರೆ ಅವ್ನಿಗೆ ಕಾಂಟ್ಯಾಕ್ಟ್ ಮಾಡಿ. ಅವ್ನ ನಂಬರ್ನ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಬೇಗ ಬೇಗ ಹೋಗಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಎಸ್ ಬನ್ನಿ, ಇನ್ನೂ ಡ್ಯಾನ್ಸ್ ಮಾಡಿಲ್ಲ ಏನಿಲ್ಲ. ಈ ಗಂಡುಗಳು ಬರೀ ಓಡಾಡಿಸ್ಕೊಂಡೆ ಮಾಡ್ಕೊಂಡೆ ಅವ್ರೆ ಅಂತವ್ರೆ. ನಿಮಗೆ ಇಷ್ಟು ತನಕ ಕೂರ್ಗಲ್ಲಿದ್ದು ಏನು ಅನಿಸ್ತಾ? ಒಂದು 4 hours ಇದ್ರಲ್ಲ, ಎಂತ ಅನಿಸ್ತಾ ನಿಮಗೆ? ಹಂಗೆ ತುಂಬಾ ಒಂಥರ ಹೊಸ ತರ ಫೀಲಿಂಗ್ ಉಂಟು. ಎಂತ ಫೀಲಿಂಗ್? ಜಿ ಕ್ರಿಯೇಟ್ಸ್ ತಾನೆ, ಅಮನ್ ಜಿ ಕ್ರಿಯೇಟ್ಸ್ ಮತ್ತೆ ಮಹಾಂತೇಶ್ ಎರಡು. ಎಸ್ ನೋಡಿ, ಮುಂದಕ್ಕೆ ಹೋಗುವ. ಎಂತಕ ಇಷ್ಟೊಂದು ತೊಂದರೆ ಮಾಡೋದು? ಮತ್ತೆ ಹೋಗಿ ಮುಂದೆ ಸ್ವಲ್ಪ ಅವ್ರು ನೋಡಿ, ಅವ್ರು ಆರ್ಡರ್ ನಂಬಿಟ್ಟು ಯಾರೋ ಒಂದು ಎಣ್ಣೆ ಹೊಡೆಯಕ್ಕೆ ಇಲ್ಲ ಹುಡುಗಿರು ನೋಡಕ್ಕೆ. ಹಂಗೆಲ್ಲ ಅವರೆಲ್ಲ ಎಣ್ಣೆ ಎಲ್ಲ ಹೊಡೆಯಲ್ಲ, ಜಸ್ಟ್ ನೋಡಿದ್ರೆ ಹುಡುಗಿರು ನೋಡ್ತಾರೆ ಅಷ್ಟೇ. ಮತ್ತೆ ಈಗ ಯಾರೋ ನಮ್ಮ ಬ್ಲಾಗ್ ನೋಡ್ಕೊಂಡು ಬಂದ್ಬಿಟ್ಟು ಯಾವ ಚಾನಲ್ ಅಂತ ಕೇಳಿದ್ರು, ಇಬ್ರು ಚಾನಲ್ ನೇಮ್ ಹೇಳಿದೀನಿ ಗಾಯ್ಸ್.
ಫ್ಯಾಮಿಲಿ ವ್ಲಾಗ್ ಬೇಕಂದ್ರೆ ಅಂದ್ರೆ ಇವನ್ account- 18+ ಒಳಗೆ ಮಾಡೋದು. ಇವನ್ ಮಾಂತೇಶಮ್ ಅಕೌಂಟ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾ. 18+ ಕಂಟೆಂಟ್ ಬೇಕಂದ್ರೆ ಅಮನ್ ಜಿ ಕ್ರಿಯೇಟ್ಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಎಲ್ಲ ರೀತಿಯ ಹೆಚ್ಚಿನ ಕಾಂಟೆಂಟ್ಗಾಗಿ 18+ ಆಗಲಿ ಏನೇ ಒಂದು ಒಳ್ಳೆ ಥ್ರಿಲ್ ಕಾಮಿಡಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಗಾಯ್ಸ್, ಈಗ ಅಕೌಂಟ್ನ ಸರ್ಚ್ ಮಾಡಿಸ್ಕೊಂಡು ನೋಡ್ತಿದ್ದಾರೆ. ನೋಡುವ ಸಬ್ಸ್ಕ್ರೈಬ್ ಮಾಡ್ತಾರೆ ಇಲ್ವಾ ಅಂತ ನೋಡುವ. ಬಾರ ಸೈಡಿಗೆ ಬ್ಯಾವರ್ಸಿ ಗೈಸ್. ಈಗ ಯಾರೋ ನಮ್ಮ ಕೂರ್ಗೆ ಬಂದಿದ್ದಂಥ ದಸರಾ ನೋಡಕ್ ಬಂದಿದ್ದಂಥ ಒಂದು 3-4 ಮೆಂಬರ್ಸ್ ನಮ್ಮ ಎಂತ ಮರ ಈ ತರ ಮಂಜಿ ಒಂದು ಕ್ರಿಯೇಟ್ಸ್ style. ಮತ್ತೆ ಮಾಂತೇಶಮ್ ಅಕೌಂಟ್ ಒಂದು ಕೇಳಿ ಒಂದು photo ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. ಅವ್ರುಗಳು ಸಪೋರ್ಟ್ ಮಾಡ್ತಾರೆ, ನೀವು ಸಪೋರ್ಟ್ ಮಾಡೋದು ತುಂಬ ಬೇಕು. ಯಾರು ನನ್ನ ಅಕೌಂಟ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಬೇಕಾಗ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಆ ಥರದ ಈಗ ಇನ್ನೂ ತುಂಬಾ ಇದೆ, ಅಲ್ಲಿ ಇನ್ನೂ ನಾಟಕಗಳು ನಡೀತಿದೆ, ಹಿಂಗಾಗಿ. ನಾಟಕ ನೋಡಬೇಕು, ಇನ್ನು ತುಂಬಾ ಕೆಲಸ ಇದೆ ಗಾಯ್ಸ್. ಬೆಳಗ್ಗೆ 6:30 7 o'clock ತುಂಬಾ ಟೈಮ್ ಇದೆ. ಹೋಗು ಇನ್ನು ಅಲ್ಲಿ ಮುಂದೆ ನಾಟಕ ಎಲ್ಲ ನೋಡು. ಈ ಕೂರ್ಗ್ ವ್ಲಾಗ್ ಪಾರ್ಟ್ 1 ಪಾರ್ಟ್ 2 2 ಇರುತ್ತೆ ಆಯ್ತಾ. ಎಲ್ಲರೂ ಮಿಸ್ ಮಾಡದೆ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು. ನಂಗೆ ಗೊತ್ತು ಈ ಅಮಂಜಿ ಕ್ರಿಯೇಟ್ಸ್ ಅಕೌಂಟ್ ಡೌನ್ಫಾಲ್ ಆಗಿದೆ, ಯಾವ ವಿಡಿಯೋನು ಬಿಟ್ಟಿಲ್ಲ. 3 months ಏನೋ ಆಯ್ತು ಅನ್ಸುತ್ತೆ, 2 to 3 months ಆಗಿರ್ಬೋದು. ಆದ್ರೂ ಮತ್ತೆ ಬ್ಯಾಕ್ ಬಂದಿದ್ದೀನಿ ಅಂದ್ರೆ ಈ ತರ ಕಂಟೆಂಟ್ಸ್ ಇದ್ರೆ ಯಾವಾಗ್ಲೂ ಮಾಡ್ತಿರ್ತೀನಿ. ನೋಡಿ ಕರೆಕ್ಟಾಗಿ ಹಿಡ್ದವ ನೀವು. ಇವನೊಬ್ಬ ವ್ಲಾಗರು, ಹಾಯ್ ಗಾಯ್ಸ್. ಗೊತ್ತಲ್ಲ ಇವನು ಯಾರು ಅಂತ. ಅಲ್ಲೊಂಚೂರು ಪರ್ಸನಲ್ ಇದೆ, ಅದೆಲ್ಲ ತೋರ್ಸಕ್ಕೆ ಆಗುದು. ಅಲ್ಲಿ ಬಂದು ಬನ್ನಿ ಮತ್ತೆ. ತೋರಿಸ್ತಾ ಉಂಟು. Guys, ಈಗ ಮತ್ತೆ ಮತ್ತೆ ಸಿಗ್ತೀನಿ ಮನೆ ಕಡೆಗೆ ನಡ್ರಿ. ಹೋಗಿ ನಾಟಕ ಯಾರೆಲ್ಲ ನೋಡ್ಬೇಕು ತೋರಿಸ್ತೀನಿ ಎಲ್ಲ. ಮನೀಷ Guys, ಆದ್ರೂ ಅವ್ರು ಬಂದು ಮಾತಾಡಿಸಿ ಹ್ಯಾಂಡ್ ಶೇಕ್ ಕೊಡೋದು ತುಂಬಾ ಖುಷಿ ಆಯ್ತು. ಬ್ಲಾಗ್ ಮಾಡೋಕ್ಕಾಗಿಲ್ಲ, ಬಟ್ ವಿ ಫೆಲ್ಟ್ ಸೋ ಹ್ಯಾಪಿ. ಥ್ಯಾಂಕ್ಸ್ ಫಾರ್ ದಟ್. ಬ್ಲಾಗ್ ನೋಡ್ತಿದ್ರೆ ಒಂದು ಕಾಮೆಂಟ್ ಹಾಕಿ ಬ್ರೋ. ಥ್ಯಾಂಕ್ಸ್ ಫಾರ್ ಯುವರ್ ಲವ್ ಅಂಡ್ ಸಪೋರ್ಟ್. ಇದೇ ರೀತಿ ಸಪೋರ್ಟ್ ಮಾಡ್ತಿದ್ರೆ ನಾವು ಬೆಳಿತೀವಿ. ನಂದು ಗೇಮಿಂಗ್ ಅಕೌಂಟಿಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಮನ್ ಶೆಟ್ಟಿ ಗೇಮಿಂಗಿಗೆ ಬೇಗ ಸಬ್ಸ್ಕ್ರೈಬ್ ಆಗಿ ಮರಿಬೇಡಿ ಆಯ್ತಾ. ಮತ್ತೆ ಒಂದು ನಿಮಿಷ ಗಾಯ್ಸ್, ಈಗ ಇನ್ನೊಬ್ರು ಕೂಡ ಬಂದು ಮಾತಾಡ್ಸಿದ್ರು. ಬ್ಲೇಸ್ ಕರುನಾಡು ಅವ್ರ ಫ್ರೆಂಡ್ ಅಂತೆ, ಗೊತ್ತಲ್ಲ ನಿಮ್ಗೆ ಬ್ಲೇಸ್ ಕರುನಾಡು ಕೂಗಿನ ಒಂದು ಕ್ರಿಯೇಟರ್ ಆ್ಯಂಡ್ FF ಪ್ಲೇಯರ್ ಕೂಡ ನಾನು ಒಬ್ಬ. ಈಗ ಅದೇ SG ಕರ್ನಾಟಕ, ನಮ್ಮ SG ಕರ್ನಾಟಕಕ್ಕೆ ಸ್ಪಾನ್ಸರ್ ಕೂಡ ನಾನೇ. ನನಗೆ ತುಂಬ ಖುಷಿ ಆಗುತ್ತೆ. ನನ್ನ ಒಂದು ಬೆಸ್ಟ್ ಟೀಮ್ ನಮ್ಮ ಕರ್ನಾಟಕದಲ್ಲಿ ಅಂದ್ರೆ ನನಗೆ ಫೇವ್ರೆಟ್ ಟೀಮ್ ಆದಂಥ SG ಕರ್ನಾಟಕ. ನಂದೊಂದು ಡ್ರೀಮ್ ಇದೆ ಆ ಟೀಮ್ಗೆ ಏನಾದ್ರು ಮಾಡ್ಕೊಡ್ಬೇಕು ಅಂತ. ಬಟ್ ನಾವು ಸ್ಪಾನ್ಸರ್ ಫಾರ್ ಇಟ್. ಆ್ಯಂಡ್ ಈಗ ಇನ್ನೊಬ್ರು ಯಾರು ಬಂದ್ಬಿಟ್ಟು ಮಾತಾಡ್ಸಿದ್ರು, ಅದು ಕೂಡ ಖುಷಿ ಆಯಿತು. ಐ ಫೆಲ್ಟ್ ರಿಯಲಿ ಹ್ಯಾಪಿ. ಒಂದು 6 to 7 ಮೆಂಬರ್ಸ್ ಒಂದು ಮಾತಾಡ್ಸಿದ್ರು. ವ್ಲಾಗ್ ಅಂದರೆ ಮಾಡೋಕ್ಕಾಗಲಿಲ್ಲ, ಕಾಸ್ ಅವ್ರು ಮಾತಾಡ್ಸ್ಬೇಕಾದ್ರೆ ಮಾಡೋಕ್ಕಾಗಲಿಲ್ಲ. ಅದು ನಿಜವಾಗ್ಲೂ ಖುಷಿ ಆಯಿತು ಗೈಸ್. ಇದೇ ರೀತಿ ಸಪೋರ್ಟ್ ಮಾಡ್ತೀರಿ, ಮಡಿಕೇರಿಯವ್ರು ಸಪೋರ್ಟ್ ಮಾಡ್ತಾರಂತ ನಿಮಗೆ ಸಪೋರ್ಟ್ ಮಾಡೋಕ್ಕಾಗಲ್ಲ ಗೈಸ್. ನೀವು ಮಾಡಿ, ನಿಮ್ಮ ಕನ್ನಡದ ಹುಡುಗನ ಬೆಳೆಸಿ, ಯಾವುದೇ ರೀತಿ ಹೇಟ್ ಸ್ಪ್ರೆಡ್ ಮಾಡೋಕ್ಕೆ ಹೋಗ್ಬೇಡಿ. ಬನ್ನಿ ಮತ್ತೆ ಸಿಗ್ತೇವೆ ಮುಂದೆ ಕಂಟೆಂಟಲ್ಲಿ ಗೈಸ್. ಈಗ ಮುಂದೆ ಹೋಗ್ತಿದ್ದೀವಿ ಹಂಗೆ ದೇವ್ರದ್ದು ನಾಟಕ ಮತ್ತು ಅದನ್ನೆಲ್ಲ ತೋರ್ಸೋಕ್ಕೆ ಅಂತ. ಕೂರ್ಗೆ ಈ ಬ್ಲಾಗ್ ನೋಡ್ಬಿಟ್ಟು ಉಳ್ಕೊಳ್ಳೋರು ತುಂಬ ಜನ ಇದ್ದಾರೆ. ಉಳ್ಕೋತಾರೆ, ತೋರಿಸ್ತಿರ್ತೀನಿ. ನಾನು ನನ್ನ ಪ್ರೈಮ್ ಟೈಮಿಗೆ ಬಂದಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಮತ್ತೆ ಗೇಮಿಂಗ್ಗೆ ವಾಪಸ್ ಬರ್ತಿದ್ದೇನೆ. ಒಂದು ಇನ್ಸಿಡೆಂಟಿಂದ ಇದೆಲ್ಲ ಚೇಂಜ್ ಆಗಿದೆ ಆ್ಯಂಡ್ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಫಾರ್ ದ್ಯಾಟ್. ಯಾಕೆ ಅಂತ ಗೊತ್ತಿಲ್ಲ, ದೇವರು ಆರ್ ಗಾಡ್ ಹ್ಯಾವ್ ಸೀನ್ ಸಮಥಿಂಗ್. ನಾನೇನು ನೋಡಿ ಈ ಸೈಡ್ ದ್ಯಾಟ್ ಶುಡ್ ನಾಟ್ ಡೂ ಲೈಕ್ ದ್ಯಾಟ್ ವಿತ್ ಮೈ ಬಾಯ್ ಅಂತ. ಸೊ ನೋಡುವ, ಇಲ್ಲಿ ನೋಡಿ, ಇಲ್ಲಿ ಆಲ್ರೆಡಿ ದೇವ್ರದ್ದು ನಾಟಕ ಏನೋ ಸಮಥಿಂಗ್ ಸ್ಟಾರ್ಟ್ ಆಗಿರ್ಬೋದು. ನೋಡುವ, ನಿಮಗೂ ತೋರಿಸ್ತೀನಿ. ಈ ಸತಿ ಡ್ಯಾನ್ಸ್ ಮಾಡೋಕ್ಕಾಗಿಲ್ಲ, ತುಂಬ ಸುತ್ತಾಡಿ ಸಾಕಾಗಿದ್ದೀವಿ. ನೋಡಿ, ಅಲ್ಲಿ ಏನಾದ್ರು ತಿನ್ಕೊಂಡು ಅದು ಇದು ಮಾಡ್ಕೊಂಡು ಹೋಗುವ. ಪ್ಲಸ್ ಯಾರು ಲೈಕ್ ಮಾಡ್ಕೊಂಡೆ ಬೇಕಾದ್ರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೂರ್ಗಲ್ಲಿ ಎಷ್ಟೊಂದು ಜನ ಗೊತ್ತಿರೋರು ಇದ್ದಾರೆ, ಗೊತ್ತಿರೋರು ಇರಲಿ, ಅವ್ರು ಬ್ಲಾಗ್ ನೋಡದೇ ಇರಲಿ, ಹೇಳೋದೊಂದೇ ಅವರೆಲ್ಲರೂ ಚೆನ್ನಾಗಿರಲಿ. ದೆನ್ ಎಲ್ಲರೂ ಕೂಡ ಚೆನ್ನಾಗಿರಲಿ. ನಿಮಗೆ ಹಿಂದಿನ ಬ್ಲಾಗಲ್ಲಿ ದಸರಾ ವಿಶ್ ಮಾಡಿದೆ ಅಂತ ಅನ್ಕೋತೀನಿ. ಮುಂದೆ ಬನ್ನಿ ನೋಡುವ, ಇಲ್ಲಿ ಏನಾದರೂ ಏನು ನಡೀತಿದೆ ಏನು ಎಲ್ಲ ಹಬ್ಬ. ಈಗ ಡ್ಯಾನ್ಸ್ ಮಾಡೋಕೆ ರೆಡಿ ಆಗಿದ್ದಾರೆ ನಮ್ಮ ಡ್ಯಾನ್ಸು. ಮತ್ತೆ ಹೋಗಿ ಇಲ್ಲಿ ದೇವ್ರದ್ದು ಇದೆ, ಡ್ಯಾನ್ಸ್ ಮಾಡೋಕ್ಕೆ ಅಂತ ಮುಂದೆ ಬರ್ತಿದ್ದಾರೆ.
ಫುಲ್ ಎಲ್ಲ ಡ್ಯಾನ್ಸ್ ಮಾಡಿ ಎಲ್ಲ ಮಾಡಿ ಫುಲ್ ಎಕ್ಸಾಸ್ಟೆಡ್, ನಿಜವಾಗ್ಲೂ ಮಾತಾಡೋಕ್ಕೂ ಆಗ್ತಿಲ್ಲ ಗಾಡಿ ಎಲ್ಲ ಮಾಡಿ. ಬಟ್ ಇನ್ನೊಂದು ನಾಟಕ ಎಲ್ಲ ಅಂದರೆ ಸಮ್ ಡ್ರಾಮಾ ದೇವ್ರದ್ದು ಡಿವೈನ್ ನಾಟಕ ಎಲ್ಲ ನಡೀತಿದೆ. ಬಟ್ ಏನು ಮಾಡೋದು, ಕೂತಿದ್ದೀನಿ, ಸುಸ್ತಾಗಿ ಹೋಗಿದೆ, ಟೈಮ್ ಆಲ್ರೆಡಿ 5 ಆಗಿದೆ. ನನ್ನ ಫ್ರೆಂಡ್ಸ್ ಎಲ್ಲ ರೀಲ್ಸ್ ಮಾಡ್ತಿದ್ದಾರೆ, ಅವರೆಲ್ಲ ಇಲ್ಲಿ ರೀಲ್ ಮಾಡೋಕ್ಕೆ ರೆಡಿ ಆಗಿದ್ದಾನೆ, ಡ್ಯಾನ್ಸ್ ಮಾಡೋಕ್ಕೆ. ಬಟ್ ನನಗೆ ಆಗ್ತಿಲ್ಲ. ಮತ್ತು ನಾನು ಇನ್ನು ಹೇಳ್ತೀನಿ, ಸಿಗ್ತೀನಿ, ಮತ್ತು ಸ್ವಲ್ಪ ಸುಧಾರಿಸ್ಕೊಂಡು ಮತ್ತೆ ವ್ಲಾಗ್ ಮಾಡ್ತೀನಿ. ಆಗಲೇ ಚಾರ್ಜರ್ ಇಲ್ಲ, ಸೊ ಯಾವುದೇ ರೀತಿ ಕ್ಲಿಪ್ ತೊಗೊಳಕ್ಕಾಗಿಲ್ಲ ಅಂದರೆ ಕತೆ ಇದು. ಬಟ್ ಸಾರಿ ಫಾರ್ ದ್ಯಾಟ್. ಆ್ಯಂಡ್ ಸಿಗ್ತೀನಿ ಮತ್ತೆ. ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ಮಲ್ಕೊಬಿಟ್ಟಿದ್ದಾಗ ಸುಸ್ತಾಗಿತ್ತು, ಸೊ ಮಲಗಿಬಿಟ್ಟಿದ್ದಕ್ಕೆ ಕಾಲೆಲ್ಲ ನೋವಾಗಿತ್ತು, ಮಲಗಿದ್ದೆ. ಈಗ ಎದ್ದಿದ್ದೀನಿ, ಈಗ ಹೋಗ್ಬೇಕು. ಟೀ ಕಾಫಿ ಏನಾದ್ರು ಕುಡ್ಕೊಂಡು ಮೈಂಡ್ ಫ್ರೆಶ್ ಮಾಡ್ಕೊಂಡು ವಾಪಸ್ ಹೊರಡ್ಬೇಕು. ಒಳನ್ಸಿಪ್ರಾಗೆ ಬಸ್ ಇರೋದು 7 ಅನ್ಸಿದೆ, 7ಗೆ ಅಂತ ಹೇಳಿದ್ದಾರೆ. ಈಗ 6 ಆಗಿದೆ. ಎಲ್ಲ ಹೋಗಿ ಟೀ ಕಾಫಿ ಎಲ್ಲ ಕುಡ್ಕೊಂಡು ಹೊರಡುವ. ಆದರೂ ಚೆನ್ನಾಗಿತ್ತು ಮಡಿಕೇರಿ ಕೂರ್ಗ್ ದಸರಾ. ಬಟ್ ಹೋದ ಸತಿ ಅಷ್ಟು ಕ್ರೇಜ್ ಪೀಪಲ್ ಅಷ್ಟು ಇರಲಿಲ್ಲ, ಮತ್ತು ಈ ಸತಿ DJ ಕೂಡ ಇರಲಿಲ್ಲ. ಬಟ್ ಎಂಜಾಯ್ ಮಾಡಿದ್ದೀನಿ, ಇಲ್ಲ ಅಂತಿಲ್ಲ. ಮತ್ತು ನಾನು ನಿಮಗೆ ಸಿಗ್ತೀನಿ, ಹೋಗೋ ಅಷ್ಟೊತ್ತಿಗೆ ಸಿಗ್ತೀನಿ. ನಾನು ಅಲ್ಲಿ ತನಕ ವೆಯ್ಟ್ ಮಾಡಿ, ಸಿಗ್ತೀನಿ ವಾಪಸ್. ಈಗ ಬನ್ನಿ ಟೀ ಕುಡ್ಕೊಬರೋದ. ಗೈಸ್, ಟೀ ಕುಡಿಯೋಕೆ ಬಂದಿದ್ದೀವಿ. ಏನು ಮಾಡೋದ, ನಮ್ಮ ಫ್ರೆಂಡ್ ಎಲ್ಲ ಓಡೋಗ್ಬಿಟ್ಟವನೇ, ಹುಡುಕ್ತಿದ್ದೀವಿ, ಸಿಗ್ತಿಲ್ಲ ಗೈಸ್. ಫೋನ್ ಬೇರೆ ಸ್ವಿಚ್ ಆಫ್ ಆಗಿಬಿಟ್ಟೈತೆ ಒಂದು. ನೋಡೋಣ, ಹುಡ್ಕೋಣ ಬನ್ನಿ. ಹುಡುಕ್ಬಿಟ್ಟು ಟೀ ಕುಡಿದ್ಬಿಟ್ಟು ಆಮೇಲೆ ಹುಡ್ಕೋದ. ಟೀ ಕುಡಿದ್ಬಿಟ್ಟು ಹುಡುಕುವ ಗೈಸ್. ನೋಡಿ, ಅವಾಗಲೇ ಟೀ ಕುಡ್ದೆ, ಈಗ ಮತ್ತೆ ಕಾಫಿ ಕುಡಿತಿದ್ದೀವಿ. ಕಳೆದೋಗಿದೆ, ಸಿಕ್ಬಿಟ್ಟ ಗೈಸ್. ವಾಪಸ್ ಹುಡ್ಕೊಬಂದ್ಬಿಟ್ಟು ಕಳೆದೋಗ್ಬಿಟ್ಟಿದ್ದ ಅಂತಿಂತು. ಲಾಸ್ಟಿಗೂ ಹುಡ್ಕೊಬಂದ್ವಿ, ಅದು ಎಲ್ಲೋಗಿದ್ನೋ ಗೊತ್ತಿಲ್ಲ. ಅವನ್ನೇ ಕೇಳಿ ಕಾಮೆಂಟಲ್ಲಿ ಬಂದಿಲ್ಲ ವ್ಲಾಗಲ್ಲಿ. ಗೈಸ್, ಟೀ ಕಾಫಿ ಕುಡಿದ್ಬಿಟ್ಟು ಸಿಕ್ತಿಂತಿದ್ದೀವಿ ಗೈಸ್. ಬಸ್ ಡಿಪೋ ಹೊಡ್ಕೊಂಡಿದ್ದು ದಾರಿ ತಪ್ಪಿ ಎಲ್ಲೆಲ್ಲ ಬಂದ್ಬಿಟ್ಟಿದ್ವಿ. ಮತ್ತು ವಾಪಸ್ ಈಗ ಅಲ್ಲೇ ಹೋಗ್ಬಿಟ್ಟು ಟೋಲ್ ಹತ್ರನೇ ಬಸ್ ಹತ್ಕೊಂಡು ಹೋಗೋಣ. ಓಡಾಡಿ ಸಾಕಾಗ್ಬಿಟ್ಟಿದೆ ನೋಡಿ ಗೈಸ್. ಇವನಂತೂ ಎಲ್ಲ ಫುಲ್ ಊಷ್ಟ ಆಗ್ಬಿಟ್ಟವ್ರೆ. 3 ಸತಿ ಓಡಾಡಿದ್ದೀವಿ ಗೈಸ್. 3 ಸತಿ ಓಡಾಡೋರು ಬಸ್ ಡಿಪೋ ಸಿಕ್ಕಿಲ್ಲ 3 ಜನಕ್ಕೂ. ಈಗ ಹೋಗು, ಅಲ್ಲೇ ಟೋಲ್ ಹತ್ರ ಹೋಗ್ಬಿಟ್ಟು ಸಿಗುತ್ತೆ. ಬನ್ನಿ ಹೋಗೋ. ಹೆಂಗೆ ಅನ್ನಿಸ್ತು ಕಾರ್ಡಿಯೋ ಗೈಸ್? ಬನ್ನಿ ಮುಂದೆ ಹೋಗ್ಬಿಟ್ಟು ಸಿಗ್ತೀನಿ. ಹೇ ಗಾಯ್ಸ್, ಫೈನಲಿ ನಮ್ಮೂರಿಗೆ ಒಳನ್ಸಿಪ್ರಾಗ ರೀಚ್ ಆದ್ವಿ. ಬಸ್ಸಲ್ಲೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ, ರಶ್ ಇತ್ತು ತುಂಬ, ಹಾಗಾಗಿ ಮಾಡೋಕ್ಕಾಗಿಲ್ಲ. 3 ಬಸ್ ಹತ್ತಿ ಹಿಡಿದು ಬಂದಿರೋದು. ಫೈನಲಿ ಒಳನ್ಸಿಪ್ರ ರೀಚ್ ಆದ್ವಿ. ಇನ್ನೇನು ಮನೆಗೆ ಹೋಗಿ ಬ್ಲಾಗ್ ಎಂಡ್ ಮಾಡಬೇಕು. ಆದರೂ ಚೆನ್ನಾಗಿತ್ತು. ಈ ಸತಿ ಅಷ್ಟು DJ ಏನೂ ಇರಲಿಲ್ಲ, ಆದರೆ ಚೆನ್ನಾಗಿತ್ತು ಕೂರಿಗೇನೋ ಅಂತ. ಈ ಸತಿ ಹೋಗಿದ್ದಕ್ಕೂ ತುಂಬ ಡಿಫ್ರೆನ್ಸ್ ಇತ್ತು. ಬನ್ನಿ ಮನೆಗೆ ಹೋಗ್ತೀವಿ. ಈಗ ಗಾಡಿ ತೊಗೊಂಡು ಮನೆಗೆ ಹೋಗ್ಬೇಕು. ಮನೆಗೆ ಹೋಗ್ಬಿಟ್ಟು